ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಇವತ್ತು ನಾನು ನಮ್ಮ ಊರಲ್ಲಿದ್ದೇನೆ, ನನ್ನ ಅಪ್ಪನ ಮನೆಯಲ್ಲಿದ್ದೇನೆ. ಅಮ್ಮನ ಕೈ ರುಚಿ ನೋಡಿ. ಗುಜ್ಜೆ ಪಲ್ಯ, ಹಲಸಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ. ಅದಕ್ಕೆ ಅಮ್ಮ ಏನು ಮಧ್ಯಾಹ್ನಕ್ಕೆ ಲಂಚ್ ರೆಸಿಪಿ ಏನು ಮಾಡಬೇಕು ಅಂದರು. ಅದಕ್ಕೆ ಗುಜ್ಜೆ ಇತ್ತು ಅಂತ ಹೇಳಿದ್ರು ಅಪ್ಪ. ಅದಕ್ಕೆ ಗುಜ್ಜೆ ಪಲ್ಯ ಮಾಡುವ ಅಂತ ಹೇಳಿದರು. ಅದಕ್ಕೆ ಆ ವಿಡಿಯೋನ ನಿಮಗೆ ಶೇರ್ ಮಾಡಬೇಕು ಅನಿಸ್ತು. ಯಾಕಂದರೆ ತುಂಬ ಟೇಸ್ಟಿ ರೆಸಿಪಿ ಇದು. ನಿಮ್ಮ ಅಕ್ಕಪಕ್ಕ ಎಲ್ಲರೂ ಗುಜ್ಜೆ ಇದ್ದರೆ ಖಂಡಿತ ವೇಸ್ಟ್ ಮಾಡಬೇಡಿ, ಈ ಪಲ್ಯ ಮಾಡಿ ನೋಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡುವ. ಈಗ ಈ ವರ್ಷ ಹೊಸ ವರ್ಷಕ್ಕೆ ಹೊಸ ಒಂದು ಗುಜ್ಜೆ ಸಿಕ್ಕಿದೆ. ಇದರ ಪಲ್ಯ ಮಾಡುವ ಅಂತ. ಹಾಗೆ ಫಸ್ಟಿಗೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಬೇಕು, ಇಲ್ಲದಿದ್ರೆ ಮೇಣೆಲ್ಲ ಕೈಗೆ ಹಿಡಿತದೆ, ಸರಿ ಕೊರಿಲಿಕ್ಕೆ ಆಗೋದಿಲ್ಲ. ಇಲ್ಲದ್ರೆ ಮಜ್ಜಿಗೆ ಎಲ್ಲ ನೀರು ಆಗ್ಬೋದು, ಎಣ್ಣೆ ಆಗಬೇಕು ಅಂತ ಏನಿಲ್ಲ. ಆಮೇಲೆ ಇನ್ನು ಕೊರಿವ. ಈಗ ಇದು ಕಣ್ಣಾಗಿದೆ. ಮೇಣ ತೇಲಿಕ್ಕೆ ಈಗ ಹಾಳೆ ತುಂಡು ತಗೊಂಡಿದ್ದೀನಿ ನಾನು. ಇದರಲ್ಲಿ ಆಗ್ತದೆ, ತೆಂಗಿನಕಾಯಿದಲ್ಲಿ ಚಂದ ಬರ್ತದೆ. ಇದರಲ್ಲಿ ಎಂತ ಆಗೋದಿಲ್ಲ, ಹಸಿ ಹಾಳೆ ಹಾಕ್ಬೇಕು ಮಾತ್ರ, ಚಂದ ಬರ್ತದೆ. ನೋಡಿ ನೋಡಿ ಎಷ್ಟು ಕ್ಲಿಯರ್ ಆಗಿ ಹೋಯ್ತು. ಎಲ್ಲ ಇದರಲ್ಲಿ ಹಿಡ್ಕೊಳ್ತದೆ. ಹೀಗೆ ನಾವು ತೆಗೆದಿಟ್ರೆ, ಕೋಲಲ್ಲಿ ನಾವು ತೆಗೆದಿಟ್ರೆ ನಮಗೆ ಈ ಮೊದಲಿನ ನಾವು ಅಡಿಗೆ ಮಾಡುವಾಗೆಲ್ಲ ಈ ಇದು ಉಂಟಲ್ಲ, ಮಡಕೆ ಒಡೆದು ಹೋಯ್ತು ಅಂತ ಆದರೆ ಇದನ್ನು ಇದು ಮಾಡಿ ಇದು ಹಾಕ್ತಾ ಇದ್ದೇವೆ ನಾವು. ಗಿಟ್ಟು ಹಾಕುದು ಅಂತ ಹೇಳ್ಕೊಂಡಿದ್ದೇವೆ ಮೊದಲು. ಇದನ್ನು ಮಾತ್ರ ಅದಕ್ಕೆ ಸ್ವಲ್ಪ ಬೇರೆ ಸೇರಿಸ್ಲಿಕ್ಕೆ ಉಂಟು. ಇದನ್ನು ಹಾಕ್ಲಿಕ್ಕೆ ಆಗ್ತದೆ. ಇದು ಹಾಕಿದ್ರೆ ಬಿಸಿ ಮಾಡ್ಲಿಕ್ಕೆ ಆಗುದಿಲ್ಲ. ಕೊಡಪಾನಕ್ಕೆ ಹೊಟ್ಟೆ ಅದ್ರೆಲ್ಲ ಮೊದಲೆಲ್ಲ ಹೊಟ್ಟೆ ಆದಗಳೇ ಮೂಲೆಗೆ ಹಾಕುದಲ್ಲ, ಅದನ್ನೇ ರಿಪೇರಿ ಮಾಡಿ ಮಾಡಿ ನಾವು ಕೊಂಡೋಗ್ತಾ ಇದ್ದದ್ದು. ಹಾಗೆ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಮನೆಯಲ್ಲಿ ಮಾವೆಲ್ಲ ಮಾಡ್ತಾ ಇದ್ರು ಅದೆಲ್ಲ. ಹಾಗೆ ನಮಗೆ ಗೊತ್ತದ್ದಿದ್ದು. ಇದೀಗ ನೋಡಿ ಕಣ್ಣಾಗಿದೆ. ಕಣ್ಣು ಅಂದರೆ ಇದು ನೋಡಿ, ಇದು ತಿನ್ನಲಿಕ್ಕೆ ಬಹಳ ಇಷ್ಟ ಮಕ್ಕಳಿಗೆಲ್ಲ. ಬೇಳೆಯ ಎಳಸ್ತು ಭಾಗ ಅದು. ಇದು ದೊಡ್ಡಾಗಿ ಬೇಳೆ, ಇದುವೇ ದೊಡ್ಡಾಗಿ ಬೇಳೆ ಆಗಿದೆ ನೋಡಿ. ಸೊಳೆ ಇಷ್ಟು ಸಣ್ಣ, ಅದು ತಿನ್ನಲಿಕ್ಕೆ ತುಂಬ ಇಷ್ಟ. ಹೌದು. ಈಗ ಕಟ್ ಮಾಡ್ತಾ ಇದ್ದೇನೆ. 4 ಪೀಸ್ ಮಾಡಿ, ಸಣ್ಣ ಪೀಸ್ ಮಾಡಿ ಆಯಿತು. ನೋಡಿ, ಇದರ ರಚ್ಚೆ ಭಾಗವನ್ನು ತೆಗಿಬೇಕು. ರಚ್ಚೆ ಭಾಗ ಇದು ಈ ಮಧ್ಯದ ಭಾಗ ಗೂಂಜು ಅಂತ ಹೇಳ್ತಾ ಇದ್ದೀವಿ. ಜಾಸ್ತಿ ತೆಗೆಯೋದು ಬೇಡ, ಎಳಗ್ತದೆ, ಅದೆಂತ ಆಗೋದಿಲ್ಲ. ಇದರೊಟ್ಟಿಗೆ ಕೊಚ್ಚಿ ಹಾಕಿದರೆ ಗೊತ್ತೇ ಆಗೋದಿಲ್ಲ. ಅದು ಬೆಳೆದ ಮೇಲೆ ಆಗೋದಿಲ್ಲ, ಈಗ ಎಳತ್ತಲ್ಲ, ಇದು ಗಟ್ಟಿ ಇರೋದಿಲ್ಲ ಈ ಭಾಗ. ಈಗ ಹೀಗೆ ಕೊರಿಯುವ. ಇದನ್ನು ಗುಜ್ಜುವುದಲ್ಲ, ಇದು ಸಣ್ಣ ಕೊಚ್ಚಿ ಮಾಡೋದಲ್ಲ, ಗುದ್ದಿ ಮಾಡೋದು ಇದನ್ನು. ಹಾಗೆ ಇದನ್ನು ಸ್ವಲ್ಪ ದೊಡ್ಡಕ್ಕಾದರೂ ತೊಂದರೆ ಇಲ್ಲ. ಮಜ್ಜಿಗೆ ನೀರಲ್ಲಿ ಹಾಕಿದ್ದೇನೆ. ನೀರಿಗೆ ನೋಡಿ ಸ್ವಲ್ಪ ಮಜ್ಜಿಗೆ ಹಾಕಿ, ಅದು ಯಾಕೆ ಅಂತ ಹೇಳಿದರೆ ಇದರಲ್ಲಿರುವ ಕನ್ನರು ಉಂಟಲ್ಲ ಈ ಗುಜ್ಜೆಯಲ್ಲಿ, ಇದು ಹಾಕಿದ ಕೂಡಲೇ ಕನ್ನರು ಹೋಗಿ ಬಿಳಿ ಬರ್ತದೆ. ಇದು ಪಲ್ಯವು ಬಿಳಿ ಆಗ್ತದೆ. ಕನ್ನರೆಲ್ಲ ಅದರಲ್ಲಿ ಬಿಟ್ಟು ಹೋಗ್ತದೆ ಮಜ್ಜಿಗೆ ನೀರಲ್ಲಿ. ಈ ವರ್ಷದ ಫಸ್ಟ್ ಗುಜ್ಜೆ ಪಲ್ಯ ಇದು ನೋಡಿ. ಹೀಗೆ ಕೊರಿದ್ರೆ ಆಯ್ತು. ಇದು ಕುದ್ದುವುದಕ್ಕೆ ಸಣ್ಣ ಕೊಚ್ಚಬೇಕು ಅಂತೇನಿಲ್ಲ. ನಾವು ಕೊಚ್ಚಿಯೇ ಪಲ್ಯ ಮಾಡೋದು ಅಂತಂದರೆ ಸಣ್ಣ ಕೊಚ್ಚಬೇಕು ಅದನ್ನು. ಗುದ್ದು ಟೇಸ್ಟಿ, ಹೌದು. ಒಳ್ಳೆ ಮಿಕ್ಸ್ ಆಗಿ ಬರ್ತದೆ, ಬ್ಲೆಂಡ್ ಆಗ್ತದೆ. ಎಲ್ಲ ಅದಕ್ಕೆ ಸೇರಿಕೊಳ್ತೇವೆ ನಾವು ಹಾಕಿದ ಇದು ಉಪ್ಪು, ಹುಳಿ, ಮೆಣಸು, ಒಗ್ಗರಣೆ ನೋಡಿ. ಮತ್ತು ಕೊರ್ದಾಗೆ ಮೇಣ ಬರ್ತಾ ಉಂಟು. ಹಾಗೆ ತಕ್ಕೊಂಡ್ರೆ ಆಯಿತು. ಜಾತಿಯಲ್ಲಿ ಉಂಡೆ ಗುಜ್ಜೆ ತುಂಬ ದೊಡ್ಡ ಆಗೋದಿಲ್ಲ. ಇನ್ನೊಂದಿಷ್ಟು ಆದರೆ ಇದಷ್ಟೇ ಅಷ್ಟೇ ದೊಡ್ಡ. ಒಳ್ಳೆ ಟೇಸ್ಟ್ ಮಾತ್ರ ಪದಾರ್ಥಕ್ಕೆ. ಹಣ್ಣು ಅಷ್ಟೇ. ಹೌದು, ಹಣ್ಣು ಕೂಡ ಅಷ್ಟು ಟೇಸ್ಟ್. ಅದು ಹಪ್ಪಳ ಒಳ್ಳೆಯದಾಗ್ತದೆ ಪಲ್ಯಕ್ಕಿಡುವ. ನೋಡಿ, ಇದು ಕನರೆಲ್ಲ ಬಿಟ್ಟು ಬಿಳಿಯಾಗಿದೆ ಈಗ ಮಜ್ಜಿಗೆಯಲ್ಲಿ ಹಾಕಿದ್ದು. ಅಂದರೆ ಗುಜ್ಜೆಗೆ ಸ್ವಲ್ಪ ಉಪ್ಪು ಯಾವುದೇ ಎಲ್ಲದಕ್ಕಿಂತ ಜಾಸ್ತಿ ಹಾಕಬೇಕು. ಮೆಣಸಿನ ಹುಡಿ ಹಾಕುವ, ಸ್ವಲ್ಪ ಅರಸಿನ ಹುಡಿ, ಇಷ್ಟು ಬೆಲ್ಲ. ಹುಳಿಯ ಬದಲಿಗೆ ಸ್ವಲ್ಪ ಮಜ್ಜಿಗೆ ಹಾಕ್ತಾ ಇದ್ದೇನೆ. ಹುಳಿಯೂ ಹಾಕ್ಬೋದು, ಮತ್ತು ಹುಳಿಯ ಅಂಶ ಸೇರಬೇಕು ಅದಕ್ಕೆ. ಇಲ್ಲದ್ರೆ ಅದು ಎಳತ್ತು ಗುಜ್ಜೆ ಒಳ್ಳೆಯದಾಗೋದಿಲ್ಲ ಪಲ್ಯ. ಇನ್ನು ಅದಕ್ಕೆ ನೀರು ಹಾಕಬೇಕು ಬೇಯಲಿಕ್ಕೆ. ತುಂಬ ಒಮ್ಮೆಗೆ ಹಾಕಬಾರ್ದು, ನೋಡಿಕೊಂಡು ಹಾಕಬೇಕು. ಬೇಗ ಬೇಯ್ದಾದರೆ ಸ್ವಲ್ಪ ಕಡಿಮೆ ನೀರು ಸಾಲ್ತದೆ. ಸಾಕಷ್ಟಿಗೆ ನೀರು.
ಈಗ ಇಟ್ಟಾಯ್ತು, ನಾನು ಮುಚ್ಚು ಅದಕ್ಕೆ ಚೆನ್ನಾಗಿ ಬೇಯಲಿ. ನೋಡಿ ಈಗ ಮುಚ್ಚುವ ಎಷ್ಟು ಕಡಿಮೆ ಆಯಿತು ನೋಡಿ. ಅದು ಬೇಯಲಿಲ್ಲ ಈಗ, ಇದು ಸ್ವಲ್ಪ ಬೇಯಬೇಕು, ನಾನು 10 ನಿಮಿಷ ಬೇಯಬೇಕು. ಬೆಂದಿದೆ ಗುಜ್ಜೆಯ ಕೊರ್ದಂತಹ ಭಾಗ. ಇದನ್ನೀಗ ನಾವು ಗುದ್ದಿ ಹುಡಿ ಸ್ವಲ್ಪ ಸರಿ ನುಣ್ಣಗೆ ಹುಡಿ ಮಾಡಲಿಕ್ಕಿಲ್ಲ, ಅರೆ ಕೊಜಕ್ಕು ಅಂತ ಹೇಳ್ತೀವಲ್ಲ ಹಾಗೆ ಮಾಡಲಿಕ್ಕೆ ಉಂಟು. ಗುದ್ದಿಕೊಳ್ಳುವ ನೋಡಿ, ಇಷ್ಟು ಇದಾದರೆ ಸಾಕೋದು, ಜಾಸ್ತಿ ಸಣ್ಣಗೆ ನುಣ್ಣಗೆ ಆಗಬೇಕು ಅಂತ ಇಲ್ಲ. ಇಡೀ ತೆಂಗಿನಕಾಯಿ ಉಂಟಲ್ಲ ಸುಲಿದದ್ದು, ಅದರಲ್ಲಿಯೂ ಕ್ಲೀನ್ ಮಾಡಿ ತೆಂಗಿನಕಾಯಲ್ಲಿ ಗುದ್ದಿದ್ದು ಸುಲಭ ಆಗ್ತದೆ. ಈಗ ಆಗಿದೆ, ಈಗ ಇಷ್ಟು ಹುಡಿ ಮಾಡಿದರೆ ಸಾಕು. ಇನ್ನು ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು. ಫಸ್ಟಿಗೆ ಎಣ್ಣೆ ಹಾಕುವ, ಗುಜ್ಜೆ ತಾಳಿಗೆ ಸರಿ ಎಣ್ಣೆ ಬೀಳಬೇಕು. ಒಗ್ಗರಣೆ ಎಲ್ಲ ಸ್ವಲ್ಪ ಉದ್ದಿನ ಬೇಳೆ ಒಂದು 4-5 ಚಮಚ ಬೇಕು. ಸಾಸಿವೆ ಸ್ವಲ್ಪ ಸಾಸಿವೆ ಹಾಕಿದ್ದೇನೆ, ಸ್ವಲ್ಪ ಮೆಣಸು 2 ಪೀಸು. ಒಗ್ಗರಣೆ ಹುಟ್ಟುತ್ತಾ ಬಂತು, ಬೇವಿನ ಸೊಪ್ಪು ಹಾಕಿದ್ದೇನೆ ಒಂದು 10-20 ಬೇವಿನ ಸೊಪ್ಪಿನ ಹೆಸಳು. ಇನ್ನೀಗ ಗುದ್ದಿಟ್ಟಂಥ ಇದನ್ನು ಹಾಕ್ತಾ ಇದ್ದೇನೆ, ಗುಜ್ಜೆಯನ್ನು. ಅದು ಹಾಕಿದ ಕೂಡಲೇ ಮಿಕ್ಸ್ ಮಾಡಬೇಕಂದ್ರೆ ಇಲ್ಲಾಂದ್ರೆ ಒಗ್ಗರಣೆ ಜಾಸ್ತಿ ಕಾಯ್ತದೆ ಅದು ಅಡಿ. ಅದನ್ನ ಹಾಕಿದ ಕೂಡಲೇ ಒಂದ್ಸಲ ಮಿಕ್ಸ್ ಮಾಡಬೇಕು, ಆಗ ಅದು ಕಾಯುವುದಿಲ್ಲ, ಆಮೇಲೆ ಕಾಯುವುದಿಲ್ಲ. ಎಲ್ಲ ಹೀರಿಕೊಳ್ತದೆ ಎಣ್ಣೆ ಎಲ್ಲ. ಇದರ ಮೇಲೆ ನಾವು ಕೆರೆದಿಟ್ಟಿದ್ದೇನೆ ಆಗ ತೆಂಗಿನ ತುರಿ, ಅದನ್ನು ಹಾಕ್ತೇನೆ. ಇದೆಲ್ಲ ನಮ್ಮ ಫೇವರೇಟ್, ತುಂಬ ಇಷ್ಟವಾದ ಒಂದು ಪಲ್ಯ ಇದು. ಆಯ್ತು, ಹಲಸಿನಕಾಯಿ ಸೀಸನ್ ಸ್ಟಾರ್ಟ್ ಆಯ್ತು. ಇನ್ನು ಯಾವಾಗ್ಲೂ ಇಲ್ಲಿ ಹಲಸಿನಕಾಯಿ ಊಟಕ್ಕೆ ತಿಂಡಿಗೆ ಎಲ್ಲದಕ್ಕೂ ಹಲಸಿನಕಾಯಿ. ಇನ್ನು ಹಲಸಿನಕಾಯಿ ಒಂದು ಗುಜ್ಜೆ ಬೆಂದಿ ಮಾಡ್ತಾರೆ, ಅದು ಸೂಪರ್ ಆಗಿರ್ತದೆ. ಸ್ವಲ್ಪ ಖಾರ ಖಾರ ಆಗಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡಬೇಕು. ಅದರ ಹುಳಿ ಮೇಲಾರವು ಬಹಳ ರುಚಿ. ಕಡಲೆ ಹಾಕಿ ಮಾಡಬೇಕು. ಎಂತ ಕಾಬೂಲ್ ಕಡ್ಲೆ ಅಂತ ಹೇಳುದು ನಾವು, ಕಡಲೆ ಬಿಳಿ ಕಡಲೆ ಕೆಂಪು ಕಡಲೆ ಆಗ್ತದೆ, ಆದ್ರೆ ಬಿಳಿ ಕಡಲೆ ಒಳ್ಳೆದಾಗ್ತದೆ. ಗುಜ್ಜೆ ಪಲ್ಯ ರೆಡಿ, ಇನ್ನು ಊಟ ಮಾಡೋದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ.